ನೋಡಿ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಈ ವಿಷನ್ ಕರ್ನಾಟಕ ಇವತ್ತೇನು ದಿಲ್ಲಿಯ NGOದವರು ಒಂದು ಆರ್ಗನೈಸ್ ಮಾಡಿದ್ದಾರೆ. ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾಯಿದೆ. ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾಯಿದೆ. ವಿಜ್ಞಾನ ಇರ್ಬೋದು, ಕೃಷಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿಜಿಯವರ ನೇತೃತ್ವದಲ್ಲಿ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಆವಿಷ್ಕಾರ ಏನಿದಾವಲ್ಲ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಯೂ ಇಲ್ಲಿ ಆಗ್ತಾಯಿದೆ. ನಮ್ಮ ಯುವ ಸಮುದಾಯಕ್ಕೆ ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯ ರೀತಿಯಂಥ ಜ್ಞಾನ ಕೊಡುವಂಥ ಒಂದು ಎಕ್ಸಿಬಿಷನ್ನು ಇದು 3 ದಿವಸಗಳ ಕಾಲ ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ. ಒಳ್ಳೆಯದು. ಈಗ ನೋಡ್ಬೇಕೀಗ ಎಲ್ಲ ಈಗ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಜನ ಇನ್ನೂ ಅಲ್ಲಿ ಹೋಗಿಲ್ಲ. ಇವತ್ತು ಸಾಕಷ್ಟು 20-30 ಮೇಲೆ ಸ್ಟಾಲ್ಗಳಿದ್ದಾವೆ. ಸರ್, ಈಗ ಬಳ್ಳಾರಿ ಕಾಂಗ್ರೆಸ್ ಸಂಸದರು ಆಮೇಲೆ ಶಾಸಕರ ಮೇಲೆ ಇಡಿ ದಾಳಿಯಾಗಿದೆ ಸರ್, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿ. ನೋಡು, ಅದು ಪ್ರೊಸೆಸ್ ನಡೀತಾ ಇದೆ. ಇಡೀ ಬಿಟ್ಟಂಥ ವಿಚಾರ, ಯಾರಿಗೆ ಮಾಹಿತಿ ಸಿಗ್ತದೆ ಅವ್ರು ದಾಳಿ ಮಾಡ್ತಾರೆ ಅಷ್ಟೇ. ಇದ್ರಾಗ ಸಿದ್ದರಾಮಯ್ಯನವರು ಎಲ್ಲೋ ನಾಗೇಂದ್ರ ಅವ್ರನ್ನ ಉಳಿಸೋ ಸಲುವಾಗಿ ಇದನ್ನು ಮಾಡಿದ್ರು ಅಂತ ಹೇಳಿದೆ. ಏನು ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಈಗ ಯಾವುದೇ ಒಂದು ರಾಜಕಾರಣ ಇಲ್ಲದೇ ಇವತ್ತು ಅವ್ರಿಗೇನು ಮಾಹಿತಿ ಇರುತ್ತೆ ಅದರ ಮೇಲೆ ಇವತ್ತು ಇಡೀ ದಾಳಿ ಆಗಲಿ, ಅರೆಸ್ಟ್ ಮಾಡೋದು ಎಲ್ಲ ನಡೀತದೆ. ಕಾಂಗ್ರೆಸ್ನವರು ಒಂದು ರಾಜಕೀಯ ಷಡ್ಯಂತ್ರ ಅದು ಯಾವಾಗಲೂ ಹಾಗೆ ಹೇಳ್ತಾ ಇರ್ತಾರೆ ಅವರು. ಅವ್ರು ಹೇಳ್ತಾರೆ.